ವೆಲ್ಕಮ್ ಬ್ಯಾಕ್ ಟು ಪಮ್ಮೂಸ್ ಕಿಚನ್. ನಾನು ಈ ದಿನ ಆರೋಗ್ಯಕರ ಅರಿಶಿಣದ ಗಳೆ ಕಡುಬು ಮಾಡ್ತಾ ಇದ್ದೇನೆ. ಇದೊಂದು ಸಾಂಪ್ರದಾಯಿಕ ಅಡುಗೆ ತಿಂಡಿಯಾಗಿದೆ. ನಾನು ಮೊದಲಿಗೆ ಇಲ್ಲಿ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೇನೆ. ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಲ್ಲಿ ಒಂದು 4 ಅರಿಶಿಣ ಎಲೆಗಳನ್ನು ತಗೊಂಡಿದ್ದೇನೆ. ಈ ಥರ ಇದು ಒಂದು ಬುಟ್ಟಿಯಲ್ಲಿ ಇದಕ್ಕೆ ಮೊದಲು ಎಣ್ಣೆ ಹಚ್ಕೊಂಡು, ಕಡುಬು ಕುದಿಸುವ ಬುಟ್ಟಿ ಅಂತ ಹೇಳ್ತಾರೆ ಇದಕ್ಕೆ, ಸ್ವಲ್ಪ ಎಣ್ಣೆಯನ್ನು ಸವರಿಕೊಂಡು ಇದೊಂದು ಪಾತ್ರೆಯಲ್ಲಿ ನಾನು ಇಲ್ಲಿ ಸ್ವಲ್ಪ ಅರಿಶಿಣ ಎಲೆಗಳನ್ನು ಹಾಕೊಂಡಿದ್ದೇನೆ. ಇದಕ್ಕೆ ಘಮ ಘಮ ಪರಿಮಳ ಸಹ ಬರುತ್ತೆ ನೋಡಿ. ಈ ಥರ ಎಲ್ಲ ಇಟ್ಕೊಂಡಿದ್ದೇನೆ. ಈಗ ನಾನು ಈ ಕಡುಬುಗಳನ್ನು ಬೇಯಿಸ್ಕೊಳ್ತೇನೆ. ಚಪಾತಿ ಹಿಟ್ಟನ್ನೇ ನಾನು ಮಾಡ್ಕೊಂಡಿರೋದು. ಈ ಚಪಾತಿ ಹಿಟ್ಟಿನ ಹಾಗೆಯೇ ನಾವು ಚಪಾತಿಯನ್ನು ಲಟ್ಟಿಸ್ಕೊಂಡು ಆಮೇಲೆ ಅದನ್ನು ಮಡಿಚ್ಕೊಳ್ಳೋದು ಅಷ್ಟೇ. ಸಣ್ಣ ಚಪಾತಿಗಳನ್ನಾಗಿ ಮಾಡಿ ಚಪಾತಿ ಮಾಡಿ ಈ ಥರ ಎಣ್ಣೆ ಹಚ್ಚಿ ಸ್ವಲ್ಪ ಅರಿಶಿಣ ಎಲೆಯಲ್ಲಿ ಆ್ಯಂಟಿಸೆಪ್ಟಿಕ್, ಆ್ಯಂಟಿವೈರಲ್ ಮತ್ತು ಆ್ಯಂಟಿಬಯೋಟಿಕ್ ಪ್ರಾಪರ್ಟಿಗಳಿರೋದರಿಂದ ನಾವು ಇಂಥ ಸೀಸನ್ಗೆ ಅಡುಗೆ ಮಾಡಿ ಊಟ ಮಾಡೋದ್ರಿಂದ ಆರೋಗ್ಯ ವೃದ್ಧಿಯಾಗತ್ತೆ, ರೋಗ ನಿರೋಧಕ ಶಕ್ತಿ ಸಹ ಹೆಚ್ಚಾಗ್ತದೆ. ಇದೊಂದು ಸಾಂಪ್ರದಾಯಿಕ ಶೈಲಿಯ ಗಳೆಗಡುಬು ಅಂತ ಹೇಳ್ತಾರೆ, ಅರಿಶಿಣದ ಗಳೆಗಡುಬು. ಬೇಯಿಸ್ಕೊಳ್ಳೋಣ. ಅರಿಶಿಣ ಎಲೆ ಇರುವಂಥ ಬುಟ್ಟಿಯಲ್ಲಿ ಹಾಕ್ಕೊಳ್ತೇನೆ. ನೋಡಿ, ಕಡುಬುಗಳು ಕುದೀತಾ ಇದೆ. ನೋಡಿ, ಕಡುಬುಗಳು ಕುದೀತಾ ಇದೆ. ಇನ್ನೂ ಸ್ವಲ್ಪ ಹೊತ್ತು ಕುದಿಬೇಕು. ನಾನು ಈ ಕಡುಬು ಚೆನ್ನಾಗಿ ಕುದೀಲಿ. ಬನ್ನಿ, ಈಗ ಬಿಸಿ ಬಿಸಿಯಾದ ಆರೋಗ್ಯಕರ ಅರಿಶಿಣದ ಗಳೆಗಡುಬು ರೆಡಿಯಾಗಿದೆ. ಇದನ್ನು ಬೆಲ್ಲ ಮತ್ತು ತುಪ್ಪದೊಂದಿಗೆ, ಅಥವಾ ನಿಮಗೆ ಸಿಹಿ ಇಷ್ಟ ಆಗದೇ ಇರುವವರು ಮೆಂತ್ಯ ಹಿಟ್ಟು, ತುಪ್ಪ ಅಥವಾ ಇನ್ಯಾವುದೋ ನಿಮ್ಮದು ಫೇವ್ರೆಟ್ ಸಾಂಬಾರಾಗಿದ್ದರೆ ಅದರ ಜೊತೆಗೆ ಊಟ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಘಮ ಘಮ ಸಹ ಬರ್ತಾ ಇದೆ, ಅರಿಶಿಣದ ಪರಿಮಳ ಬರ್ತಾ ಇದೆ. ಈ ನನ್ನ ಅರಿಶಿಣ ಗಳೆಗಡುಬು ನಿಮಗೆ ಖಂಡಿತ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.